ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ನೋಡೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ನೋಡಿರಿ, ಕರ್ನಾಟಕ ರಾಜ್ಯ ಪತ್ರ ಅಧಿಕೃತ ಪ್ರಕಟಿಸಲಾಗಿದ್ದು ನೋಡಿರಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಫ್ ಬೆಂಗಳೂರು ನೋಟಿಫಿಕೇಶನ್ ಹೊರಡಿಸಿದ್ದು. ನೋಡಿರಿ ಪೋಸ್ಟ್ ಯಾವುದೈತಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ದ ಕ್ಯಾಂಡಿಡೇಟ್ಸ್ ಟು ದ ಪೋಸ್ಟ್ ಆಫ್ ದ ಸೆಕ್ಷನ್ ಆಫೀಸರ್. ನೋಡಿರಿ ಸೆಕ್ಷನ್ ಆಫೀಸರ್ ಹುದ್ದೆ ಖಾಲಿ ಇದ್ದು. ನೋಡಿರಿ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 19/8/2026ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಹಾಕೋಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಾರೆ. ಇನ್ನು 18 ವೇಕೆನ್ಸಿಗಳು ಖಾಲಿದ್ದು. 18 ವೇಕೆನ್ಸಿಗಳನ್ನ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡ್ಲಿಕ್ಕಿದ್ರೆ ಮತ್ತು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ ಕ್ಯಾಟಗರಿ ವೈಸ್ ಮೊದಲ 18 ವೇಕೆನ್ಸಿಗಳು ಟೋಟಲ್ ಹುದ್ದೆಗಳಾಗ್ಯಾವ. ಇದರಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿ ಅಂದರೆ ಯು ಆರ್ ಕ್ಯಾಂಡಿಡೇಟ್ಗೆ 2 ವೇಕೆನ್ಸಿ, ಜನರಲ್ ಮೆರಿಟ್ ಒಳಗೆ ವುಮೆನ್ ಕ್ಯಾಂಡಿಡೇಟ್ಗೆ 3 ವೇಕೆನ್ಸಿ, ಇನ್ನು ರೂರಲ್ ಒಳಗೆ 3 ವೇಕೆನ್ಸಿ, ಇನ್ನು PWBD ಅಭ್ಯರ್ಥಿಗೆ 1 ವೇಕೆನ್ಸಿ. ಟೋಟಲಾಗಿ 9 ವೇಕೆನ್ಸಿ ಜನರಲ್ ಅಭ್ಯರ್ಥಿಗೆ ಇದ್ರೆ, ಇನ್ನು SC ಅಭ್ಯರ್ಥಿಗಳಿಗೆ ನೋಡಿರಿ 1 ವೇಕೆನ್ಸಿ ಖಾಲಿ ಐತಿ. ಅದೇ ರೀತಿ ST ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ. SC ಒಳಗೆ ಕಾಸ್ಟ್ C, ಕಾಸ್ಟ್ B ಅಂತೇಳಿ ಅದಾವ. ಅದರಲ್ಲಿ ಕಾಸ್ಟ್ ಎಗೆ ನೋಡಿರಿ SC ಒಳಗೆ ಕಾಸ್ಟ್ ಎ ಹುದ್ದೆಗೆ 1 ವೇಕೆನ್ಸಿ ಖಾಲಿ ಐತಿ. ಅದೇ ರೀತಿ SC ಒಳಗೆ ಕಾಸ್ಟ್ B ಒಳಗೆ ಕ್ಯಾಟಗರಿ ಬಿ ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಇನ್ನು SC ಒಳಗೆ ಕ್ಯಾಟಗರಿ C ಒಳಗೆ 1 ವೇಕೆನ್ಸಿ. ಅಂದರೆ SC ಅಭ್ಯರ್ಥಿಗಳಿಗೆ ಟೋಟಲಾಗಿ 3 ವೇಕೆನ್ಸಿ ಖಾಲಿ ಅದಾವ. ಇನ್ನು ಅದೇ ರೀತಿ ST ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಕ್ಯಾಟಗರಿ 1 ವೇಕೆನ್ಸಿ. ಅದೇ ರೀತಿ ಕ್ಯಾಟಗರಿ 2 ಒಳಗೆ ಕ್ಯಾಟಗರಿ 2A 2 ವೇಕೆನ್ಸಿ ಖಾಲಿ ಇದ್ದಾವೆ. ಅಂದರೆ ಒಂದು ವುಮೆನ್ ಕ್ಯಾಂಡಿಡೇಟ್ಗೆ ಖಾಲಿ ಐತಿ. ಇನ್ನು ಅದೇ ರೀತಿ ಕ್ಯಾಟಗರಿ 2B ಹುದ್ದೆ, ಅದರಲ್ಲಿ ಕ್ಯಾಟಗರಿ 2B ಇದರಲ್ಲಿ 1 ವೇಕೆನ್ಸಿ ಖಾಲಿ ಐತಿ. ಅದರಲ್ಲಿ ಕ್ಯಾಟಗರಿ 3A 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಟೋಟಲಾಗಿ 18 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅನ್ರಿಸರ್ವ್ಡ್ ಪರ್ಸನ್ನ 10 ವೇಕೆನ್ಸಿ, ವುಮೆನ್ ಕ್ಯಾಂಡಿಡೇಟ್ಗೆ 4 ವೇಕೆನ್ಸಿ, ಇನ್ನು ರೂರಲ್ ಅಭ್ಯರ್ಥಿಗೆ 3 ವೇಕೆನ್ಸಿ, ಇನ್ನು PWBD ಅಭ್ಯರ್ಥಿಗೆ 1 ವೇಕೆನ್ಸಿ ಖಾಲಿ ಇರ್ತಿ. ನೋಡಿರಿ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ಈ ಹುದ್ದೆಗೆ 69,250ರಿಂದ 1,34,200ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳಾಗ್ತದಂದ್ರೆ ನೋಡಿರಿ ದ ಲೀಗಲ್ ಆಫ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ 1987 ಮತ್ತು ದ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ರೂಲ್. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಯ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಅಭ್ಯರ್ಥಿ ಮಸ್ಟ್ ಹ್ಯಾವ್ ಪಾಸ್ಡ್ LLB ಅಂದರೆ LLB ಪಾಸ್ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಯಾವ ರೀತಿ ಏಜ್ ಲಿಮಿಟ್ ಐತೆ ಅಂದ್ರೆ ನೋಡಿರಿ ಮಿನಿಮಮ್ 18 ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ ಕ್ಯಾಟಗರಿ ವೈಸ ಯಾವ ರೀತಿ ನಿಗದಿಪಡಿಸ್ಯಾರಂದ್ರೆ ನೋಡಿರಿ ಜನರಲ್ ಅಭ್ಯರ್ಥಿಗಳಿಗೆ 40 ವರ್ಷ ಏಜ್ ಲಿಮಿಟ್ ಐತಿ. ಅದೇ ರೀತಿ ಕ್ಯಾಟಗರಿ 2A 2B 3A 3B ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 43 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ SC ST ಮತ್ತು ಕ್ಯಾಟಗರಿ 1 ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ 45 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನ ಮಾಡಿಕೊಟ್ಟಾರ. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಹಾಕೋ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ ಕ್ಯಾಟಗರಿ ವೈಸ ನೋಡಿರಿ ಮೊದಲೇದಾಗಿ ಜನರಲ್ ಮೆರಿಟ್ ಅಂದರೆ ಯು ಆರ್ ಕ್ಯಾಂಡಿಡೇಟ ಕ್ಯಾಟಗರಿ 2A 2B 3A 3B ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು SC ST ಕ್ಯಾಟಗರಿ 1 ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು ಇದನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ ಅಭ್ಯರ್ಥಿಗಳನ್ನ ಎಕ್ಸಾಮ್ ಮೂಲಕ ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ಅದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ ಆಫ್ಲೈನ್ ಎಕ್ಸಾಮ್ ನಡೆಸ್ತಾರೆ. ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇದಾಗಿರ್ತದೆ. ಇನ್ನು ಎಕ್ಸಾಮ್ ಓನ್ಲಿ ಬೆಂಗಳೂರಿನಲ್ಲಿ ಮಾತ್ರ ಬರೆಯೋಕೆ ಅವಕಾಶ ಇರ್ತದೆ, ಅದರ್ವೈಸ್ ಎಲ್ಲಿ ಬರೆಯಲು ಅವಕಾಶ ಇರುವುದಿಲ್ಲ. ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ ಅಭ್ಯರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಅಂದರೆ KE ವೆಬ್ಸೈಟ್ಗೆ ಹೋಗಿ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ ಕರೆಂಟ್ ಅಫೇರ್ಸ, ಜನರಲ್ ಸೈನ್ಸ, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ಕರ್ನಾಟಕ, ಇನ್ನು ಸೋಷಿಯಲ್ ಸೈನ್ಸ್ ಐತಿ, ಇನ್ನು ಜನರಲ್ ಇಂಟೆಲಿಜೆನ್ಸ ಮತ್ತು ಎಬಿಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್ ಅಂತೇಳಿ ಇದು 100 ಕ್ವಶನ್ಸ್ ಇರ್ತವೆ. ಟೈಮಿಂಗ್ ಬಂದುಬಿಟ್ಟು 2 ತಾಸಿನ ಎಕ್ಸಾಮ್ ಆಗಿರ್ತದೆ. ಟೋಟಲ್ ಮಾರ್ಕ್ಸ 300 ಮಾರ್ಕ್ಸನ್ನು ಒಳಗೊಂಡಿದ್ದು.
105 ಮಿನಿಮಮ್ ಮಾರ್ಕ್ಸನ್ನು ಅಭ್ಯರ್ಥಿ ತೆಗೆದುಕೊಳ್ಳಬೇಕಾಗ್ತದೆ. ಇನ್ನು ಅದೇ ರೀತಿ ಪೇಪರ್ 2 ಅಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ ನೋಡಿರಿ, ದ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ 1987 ಮತ್ತು ದ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ರೂಲ್ಸ್ 1996, ದ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ರೆಗ್ಯುಲೇಷನ್ 1997, ದ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಆ್ಯಸ್ ಅಮೆಂಡ್ಮೆಂಟ್ ಫ್ರಮ್ ದ ಟು ಟೈಮ್, ದ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ 1958. ಇನ್ನು ಇವೇನೇನು ಸಂವಿಧಾನಗಳಲ್ಲಿ ತಿದ್ದುಪಡಿ ಆಗ್ಯಾವ ಮತ್ತು ಕಾಯ್ದೆಗಳದಾವಲ್ಲ ಅದರ ತಕ್ಕಂತೆ 100 ಕ್ವಶನ್ಸನ್ನು ಒಳಗೊಂಡದ್ದು ಮತ್ತು 2 ತಾಸಿನ ಎಕ್ಸಾಮ ಟೋಟಲಾಗೆ 300 ಮಾರ್ಕ್ಸ್ ಎಂದಿರ್ತಿ. ಇದರಲ್ಲಿ ಮಿನಿಮಮ್ ಮಾರ್ಕ್ಸ 105 ಮಾರ್ಕ್ಸ ಮಿನಿಮಮ್ ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗಬೇಕಾಗಿರ್ತದೆ ಅಭ್ಯರ್ಥಿ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಯಾವ ರೀತಿ ಐತೆ ಅಂದ್ರೆ ಅಭ್ಯರ್ಥಿಗೆ ನೋಡಿರಿ 1/4 ಅಂದರೆ 0.25 ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗುತ್ತೆ. ಇನ್ನು ಅದೇ ರೀತಿ ಎಕ್ಸಾಮಲ್ಲಿ ಪಾಸಾದ ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. ಅಂದರೆ ಎಕ್ಸಾಮ್ನಲ್ಲಿ ತೆಗೆದುಕೊಂಡ ಮಾರ್ಕ್ಸನ್ನು 1:5 ಸೆಲೆಕ್ಟ್ ಮಾಡಿಕೊಂಡು ಇಂಟರ್ವ್ಯೂನಲ್ಲಿ ವೈವಾ ಇರ್ತೈತಿ 25 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತವೆ. ಅಭ್ಯರ್ಥಿ ಅದರಲ್ಲಿ 13 ಮಾರ್ಕ್ಸನ್ನು ಕಂಪಲ್ಸರಿ ತೆಗೆದುಕೊಳ್ಬೇಕಾಗಿರ್ತದೆ. ನೋಡಿರಿ ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ ಅಂದರೆ LLB ಮಾಡಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶ ಇರ್ತದೆ. ನೋಡಿರಿ 19/8/2026ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗ್ತದೆ. ನೋಡಿರಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ. ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ನೀವು ಯಾರಾದರೂ ಜಾಯ್ನ್ ಆಗೋರಿದ್ದರೆ ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.